ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ ಮೊತಪರಾಯಿ ಕಿರಿಯ ಪುತ್ರ ರಿಕಿರಾಯ್ ಮೇಲೆ ನಿನ್ನೆ ತಡರಾತ್ರಿ ಶೂಟೌಟ್ ಆಯಿತು. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸ್ತಾ ಇದ್ದಾರೆ. ಈಗ ಈ ಕೇಸ್ಗೆ ರಿಕಿರಾಯ್ ಶೂಟೌಟ್ ಕೇಸ್ ತನಿಖೆಗೆ ಸಿಸಿಬಿ ಟೀಮ್ ಎಂಟ್ರಿ ಕೊಟ್ಟಿದೆ. ಸಿಸಿಬಿ ಟೀಮ್ ಎಂಟ್ರಿ ಕೊಟ್ಟಿದೆ ಅಂತಂದ್ರೆ ಅಂಡರ್ ವರ್ಲ್ಡ್ ಲಿಂಕ್ ಏನಾದರೂ ಇದೆಯಾ ಈ ಗುಂಡಿನ ದಾಳಿಯ ಹಿಂದೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಈಗ ಬಿಡದಿ ಪೊಲೀಸರಿಗೆ ಈ ಪ್ರಕರಣ ತೀವ್ರ ಕಗ್ಗಂಟಾಗಿದೆ. ಮತ್ತೊಂದು ಕಡೆ ಭೂಗತ ಲೋಕದ ನಂಟೇನಾದರೂ ಇದೆಯಾ ಅನ್ನೋ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಅದು ಏನು ಗೌಪ್ಯವಾಗಿ ಸೀಕ್ರೆಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದೆ ಸಿಸಿಬಿ ಟೀಮು. ಸ್ಪಷ್ಟವಾಗಿ ನಿಖರವಾದಂತಹ ಮಾಹಿತಿ ತಿಳಿದ ಬಳಿಕವೇ ಬಿಡದಿ ಪೊಲೀಸರಿಗೆ ಸಿಸಿಬಿ ಟೀಮು ಮಾಹಿತಿಯನ್ನ ಕೊಡುತ್ತೆ. ಆದರೆ ಈಗ ಸೀಕ್ರೆಟ್ ಆಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಮಾತ್ರ ಸಿಗ್ತಾ ಇದೆ. ಸಿಸಿಬಿ ಟೀಮು ಈ ಕೇಸ್ಗೆ ಎಂಟ್ರಿ ಕೊಟ್ಟಿದೆ ಅಂತಂದ್ರೆ ಭಯೋತ್ಪಾದನೆಯ ಲಿಂಕ್ ಏನಾದರೂ ಇದೆಯಾ ಹಿಂದೆ ಅಂತ ಅನುಮಾನ ಮೂಡ್ತಾ ಇದೆ. ಯಾಕಂದರೆ ಈ ಶೂಟೌಟ್ ಕೇಸನ್ನು ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ಮಾಡಬೇಕಾಗತ್ತೆ. ಸೋಕೋ ಟೀಮ್ ಈಗ ಆಲ್ರೆಡಿ ಸ್ಥಳದಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿದೆ. ಸೋಕೋ SOCO ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅವರೆಲ್ಲರೂ ಸ್ಥಳದಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಒಂದು ಮೊಬೈಲ್ ಬೇರೆ ಸಿಕ್ಕಿದೆ. 70mm ಬುಲೆಟ್ ಅದು ಸಿಕ್ಕಿದೆ, ಕಾಟ್ರೇಜ್ ಸಿಕ್ಕಿದೆ. ಎಲ್ಲವನ್ನೂ ಕೂಡ ಸೂಕ್ತವಾಗಿ ತನಿಖೆ ಮಾಡೋದಕ್ಕೆ ಇವೆಲ್ಲವೂ ಕೂಡ ಸಹಕಾರಿಯಾಗುತ್ತೆ. ನೋಡಿ ಗುಂಡಿನ ದಾಳಿ ಹೆಂಗಾಗಿತ್ತು ಅಂತ. ಸೀಟು ಡೋರು ಸೀಳ್ಕೊಂಡು ಹೋಗಿದೆ ಬುಲೆಟು. ಈ ಬುಲೆಟ್ನ ಎಷ್ಟು ಮೀಟ್ರಲ್ಲಿ ನಾವು ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ಕೊಟ್ಟರು. ಒಂದು 40ರಿಂದ 40 ಮೀಟ್ರಲ್ಲಿ ಈ ಶೂಟಿಂಗ್ ರೇಂಜ್ ಮಾಡಿರಬಹುದು ಅಂತ. ಸೊ ಹೀಗೆ ನಾನಾ ರೀತಿಯ ಆ್ಯಂಗಲ್ನಲ್ಲೂ ತನಿಖೆಯನ್ನು ಶುರು ಇಟ್ಕೊಳ್ಳಲಾಗಿದೆ.